ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದ ಬಳಿಕ ಮಂಡ್ಯದಲ್ಲಿ ಗದ್ದೆ ನಾಟಿ ಮಾಡಿದ್ದು ನಿಮಗೆಲ್ಲ ಜ್ಞಾಪಕ ಇರಬಹುದು. ಕಟಾವು ಮಾಡೋದಕ್ಕೂ ಬರ್ತೀನಿ ಅಂತ ಹೇಳಿದ್ರು. ಈಗ ಅವರ ಮಗನ ಸರದಿ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗದ್ದೆ ನಾಟಿ ಮಾಡಿದ್ದಾರೆ. ಗದ್ದೆಗಿಳಿದು ನಾಟಿ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯ ಜಿಲ್ಲೆಯ ಆತಗೂರಿನಲ್ಲಿ ಟಿ ರಾಮಯ್ಯ ಅನ್ನೋರ ಗದ್ದೆಯಲ್ಲಿ ನಾಟಿ ಮಾಡಿದ್ದಾರೆ. ಈ ಹಿಂದೆ ಸಿಎಂ ಕೂಡ ಮಂಡ್ಯ ಗದ್ದೆಯಲ್ಲಿ ನಾಟಿ ಮಾಡಿದ್ದು ತಮಗೆ ಗೊತ್ತಿರಬಹುದು. ಅಂದ್ರೆ ನಾವು ರೈತರ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಏನು ಹೇಳ್ಕೊಳ್ತಾರೆ ಪ್ರಚಾರದ ಸಂದರ್ಭದಲ್ಲಿ, ನಾವು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ನಾವೇನು ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು ಕೂಡ ನಮಗೆ ರೈತರ ಕಷ್ಟ ನಷ್ಟಗಳು ಗೊತ್ತು ಅಂತ ತೋರಿಸ್ಕೊಳ್ಳೋದು. ಅಂದ್ರೆ ಇವೆಲ್ಲವೂ ಕೂಡ ಎಲ್ಲರೂ ಮಾಡ್ತಾರೆ. ಚುನಾವಣಾ ತಂತ್ರ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಆದರೆ ರೈತರಿಗೆ ಮತ್ತಷ್ಟು ಹತ್ತಿರವಾಗುವ ನಿಟ್ಟಿನಲ್ಲಿ ಚುನಾವಣಾ ತಂತ್ರಗಳನ್ನು ಮಾಡ್ತಾರೆ. ಆ ತಂತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಗದ್ದೆ ನಾಟಿ ಮಾಡಿರ್ತಕ್ಕಂಥದ್ದು ಕೂಡ ಒಂದು. ಆದರೆ ಅದೇನು ತಪ್ಪೇನಿಲ್ಲ ಅದರಲ್ಲಿ. ಓಕೆ, ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಎರಡು ದೃಶ್ಯಾವಳಿಗಳು. ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ನಾಟಿ ಮಾಡಿದಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈಗಲ್ಲ, ಇದು ಕೆಲವು ತಿಂಗಳುಗಳ ಹಿಂದೆ ನಡೆದಂತಹ ಒಂದು ಕೆಲಸ. ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ರೈತರ ಮಕ್ಕಳು ನಾವು ಕೂಡ ಹೌದು ಅಂತ ತೋರಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರದ್ದು ಪಂಚೆ ಹುಟ್ಟಿ ಪಂಚೆಯನ್ನು ಮಂಡ್ಯ ಗೌಡರ ರೀತಿ ಸ್ಟೈಲ್ನಲ್ಲಿ ಮೇಲೆತ್ತಿ ಕಟ್ಟಿ ನಾಟಿಯನ್ನು ಮಾಡಿ ಹೋಗಿದ್ದರು. ಈಗ ಅವರ ಪುತ್ರ ಕೂಡ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಂಡ್ಯದ ಗದ್ದೆಯಲ್ಲಿ ನಾಟಿಯನ್ನು ಮಾಡಿದ್ದಾರೆ. ಒಂದು ರೀತಿ ನಾನು ಆಗಲೇ ಹೇಳಿದಂತೆ ರೈತರಿಗೆ ಹತ್ತಿರವಾಗುವಂತಹ ಒಂದು ವಿಶಿಷ್ಟ ರೀತಿಯ ಪ್ರಚಾರ ತಂತ್ರಗಳು ಇದು ಕೂಡ ಅಂತಕ್ಕಂಥದ್ದು. ಸೊ ಮಂಡ್ಯದಲ್ಲಿ ರಣಕಣ ರಂಗೇರ್ತಾ ಇದೆ. ಹೇಗಾದರೂ ಮಾಡಿ ಜನರ ಮನ ಗೆಲ್ಲಬೇಕು ಅಂತ ಅಭ್ಯರ್ಥಿಗಳು ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿಗೆ ನಿನ್ನೆ ಯಾರೋ ಒಬ್ಬರು ಚುನಾವಣಾ ಖರ್ಚಿಗೆ ಅಂತ ದುಡ್ಡು ಕೊಟ್ಟಿದ್ರು. ಅದು ಒಂದು ರೀತಿಯಲ್ಲಿ ಸುದ್ದಿ ಆಗಿತ್ತು. ಸುಮಲತಾ ಅಂಬರೀಶ್ ಅವರು ಪ್ರಚಾರಕ್ಕೆ ಹೋದಾಗ ತಮ್ಮ ಸೀರೆಯ ಮಡಿಲಿನಲ್ಲಿ ಅಂದರೆ ಸೆರಗಿನಲ್ಲಿ ಬಾಗಿನವನ್ನು ಇಸ್ಕೊಂಡಿದ್ರು. ಕೆಲವು ಹೆಣ್ಣುಮಕ್ಕಳು ಬಾಗಿನ ಕೊಟ್ಟಿದ್ದನ್ನು ಇಸ್ಕೊಂಡಿದ್ರು. ಇವೆಲ್ಲವೂ ಕೂಡ ಜನಗಳಿಗೆ ಹತ್ತಿರವಾಗುವಂತಹ ಕಾರ್ಯತಂತ್ರಗಳಷ್ಟೇ. ಹಾಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಜನ ಬಲವಂತ ಮಾಡಿದ್ರು ಅಂತ ಈ ರೀತಿ ಮಾಡಿದ್ರ ನಾವು ರೈತರ ಮಕ್ಕಳು ಅಂತ ತೋರಿಸ್ಕೊಳ್ಳೋ ಒಂದು ವಿಶಿಷ್ಟ ಪ್ರಯತ್ನ ಏನಂತೀರ ತಾವು? ಅರವಿಂದ್, ನಿಖಿಲ್ ಇವತ್ತು ಮದ್ದೂರು ಭಾಗದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಕೆರೆಯ ಏರಿಯ ಬದಿ ಇರ್ತಕ್ಕಂತಹ ಒಂದು ರಸ್ತೆಯಲ್ಲಿ ನಿಖಿಲ್ ಅವರು ಹೋಗ್ತಾ ಇರ್ತಾರೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಜನ ರೈತರು ಗದ್ದೆ ನಾಟಿ ಕೆಲಸವನ್ನ ಮಾಡ್ತಾರೆ. ಅವರನ್ನ ನೋಡಿದಂತ ಸಂದರ್ಭದಲ್ಲಿ ನಿಖಿಲ್ ಅವರು ಅವರಲ್ಲಿ ಮತ ಪ್ರಚಾರವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಏನನ್ನೋ ತಕ್ಷಣ ಇಳಿತಾರೆ. ಇಳಿದು ತಾವು ಹಾಕಿರ್ತಕ್ಕಂಥ ಪಂಚೆಯನ್ನ ಮೇಲೆ ಕಟ್ಟಿ ಗದ್ದೆಗೆ ಹೋಗಿ ಇಳಿತಾರೆ. ಅವ್ರ ಜೊತೆ ಒಂದಷ್ಟು ಮಾತನಾಡಿ ಆ ನಾಟಿ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಮೂಲಕ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತಿಗೆ ಒಂದಷ್ಟು ಪುಷ್ಟಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಗೆ ನಾನು ಹೈಫೈ ಲೈಫ್ ಅಲ್ಲಿ ಬೆಳೆದಿದ್ರು ಕೂಡ ನಿಮ್ ಜೊತೆ ಗದ್ದೆಗೆ ಇಳಿದು ನಿಮ್ಮ ಕಷ್ಟ ಆಲಿಸೋದಕ್ಕೂ ನಾನು ಸರಿ ಅಂತಕ್ಕಂಥ ಸಂದೇಶ ರವಾನಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ಈ ಸಂದರ್ಭದಲ್ಲಿ ಏನಾದ್ರು ಮಾತನಾಡಿದ್ರ ನಿಖಿಲ್ ಅವರು? ಖುಷಿ ಆಯ್ತು ನನಗೆ ಗದ್ದೆ ನಾಟಿ ಮಾಡಿದ್ದು ಅಂತ.
ಆ ಸಂದರ್ಭದಲ್ಲಿ ರೈತರ ಜೊತೆ ಮಾತನಾಡಿದ್ರು, ಒಂದಷ್ಟು ತಮಾಷೆಯಾಗಿ ನಗ್ನಗ್ತಾ ಮಾತಾಡಿದ್ರು. ಅವರು ನೀರನ್ನ ತಂದ್ಕೊಟ್ರು, ನೀರನ್ನ ತಂದ್ಕೊಂಡಂತ ಸಂದರ್ಭದಲ್ಲಿ ಕೈಯೆಲ್ಲ ತೊಳ್ಕೊಂಡ್ರು. ನಿಮ್ ಕಷ್ಟಗಳಿಗೆ ನಾನು ಯಾವಾಗ್ಲೂ ಇದೇ ತರ ಇರ್ತೀನಿ, ನಾನು ಎಷ್ಟೇ ಸುಖವಾಗಿ ಬೆಳೆದಿದ್ರು ಕೂಡ ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನ ನೀಡಿದ್ರು. ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.